ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಸುಜಾತ ವಿದ್ಯಾಸಂಸ್ಥೆ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಉಳ್ಳಾಳ ಉಪನಗರ ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ನೇಮಕಾತಿ ಪ್ರಕಟಣೆ ಮಾಡ್ತಾ ಇದ್ದಾರೆ, ನೀವು ನೋಡಿಸಬಹುದು. ಇಲ್ಲಿ ಗಮನಿಸಿ, ನಮ್ಮ ಸಂಸ್ಥೆಯ ವತಿಯಿಂದ ನಡೆಸುತ್ತಿರುವ ಸುಜಾತ ಸಂಸ್ಕೃತ ಪಾಠಶಾಲೆ ಬಡಾವಣೆ ಉಳ್ಳಾಳ ಉಪನಗರ ಬೆಂಗಳೂರಿಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಇಲ್ಲಿ ನೀವು ಇಲ್ಲಿ ಶಾಲೆ ಹೆಸರು ನೋಡಬಹುದು. ಸುಜಾತ ವಿದ್ಯಾಸಂಸ್ಥೆ ನಂಬರ್ 101 ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ ಬ್ಲಾಕ್ ಉಳ್ಳಾಳ ಉಪನಗರ ಬೆಂಗಳೂರಿನಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆ ಹೆಸರು ಮತ್ತು ವೇತನ ಶ್ರೇಣಿ ಕೂಡ ನೀವು ನೋಡಬಹುದು. ಹುದ್ದೆ ಹೆಸರು ಸಂಸ್ಕೃತ ಸಹ ಶಿಕ್ಷಕ ಹುದ್ದೆ. ವೇತನ ಇಲ್ಲಿ 34,000ರಿಂದ 67,000 ವೇತನ ಇಲ್ಲಿ ನೀಡಲಾಗ್ತದೆ. ಹುದ್ದೆಗಳ ಸಂಖ್ಯೆ 1 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೀಸಲಾತಿ ಇಲ್ಲಿ ಬಿಂದು ಸಂಖ್ಯೆ 6ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೀಸಲಾತಿ ಸಾಮಾನ್ಯ ಅಭ್ಯರ್ಥಿ ಅಂದರೆ ಎಲ್ಲ ವರ್ಗದ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ವಿದ್ಯಾರ್ಥಿ ಇಲ್ಲಿ ಗಮನಿಸಬಹುದು. SSLC ಮತ್ತು PUC ಸಂಸ್ಕೃತ ಸಾಹಿತ್ಯ ಹೊಂದಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ದಿನಾಂಕ ನೋಡಬಹುದು 6/10/2021 ಈ ಒಂದು ಪತ್ರಿಕಾ ಪ್ರಕಟಣೆ ಆಗಿದೆ. ಇಲ್ಲಿ ಕೆಲವೊಂದಿಷ್ಟು ಷರತ್ತುಗಳನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಪತ್ರಿಕಾ ಪ್ರಕಟಣೆಗೊಂಡ 21ನೇ ಒಳಗಾಗಿ ನೀವು ಕಾರ್ಯದರ್ಶಿಯವರ ಹೆಸರಿಗೆ ₹300 DD ಮುಖಾಂತರ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲೆ ಮತ್ತು ಪ್ರಮಾಣ ಪತ್ರ ಜೆರಾಕ್ಸ್ಗಳೊಂದಿಗೆ ಸಂದರ್ಶನಕ್ಕೆ ನೀವು ಇಲ್ಲಿ ಹಾಜರಾಗಬೇಕಾಗುತ್ತದೆ. ತಡವಾಗಿ ಬರುವ ಅರ್ಜಿಗಳನ್ನು ಇವರು ಮಾಡ್ತಾರೆ ಅಂದರೆ ಇಲ್ಲಿ ಪರಿಗಣಿಸಲಾಗುವುದಿಲ್ಲ. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿ ತಮ್ಮ ಸ್ವಂತ ದುಡ್ಡಿನಲ್ಲಿ ನೀವು ಅಲ್ಲಿ ಹಾಜರಾಗಬೇಕು. ಅಭ್ಯರ್ಥಿಯ ವಯೋಮಿತಿ ಕನಿಷ್ಠ 18ರಿಂದ 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ನೋಡಬಹುದು ನೀವು ಈ ಒಂದು ಅಡ್ರೆಸ್ಗೆ ಅಂದರೆ ಇಲ್ಲಿ ವೇತನದಾರರು ಇಲ್ಲಿ ಈ ಕೆಳಗಂಡ ಶಿಕ್ಷಕ ಹುದ್ದೆಗೆ ನೀವು ನಿಯಮಾನುಸಾರ ಅನುದಾನ ರಹಿತ ಭರ್ತಿ ಮಾಡುವ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಜನತಾ ಶಿಕ್ಷಣ ಸಮಿತಿ JSS, ಇದು ವಿದ್ಯಾಗಿರಿ ಧಾರವಾಡದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಚೇರ್ಮನ್ ನೋಡಬಹುದು ಡಾಕ್ಟರ್ D ವೀರೇಂದ್ರ ಹೆಗ್ಡೆ ಇದರ ಚೇರ್ಮನ್ ಆಗಿರುತ್ತಾರೆ. ವಾಂಟೆಡ್ ಅಕೌಂಟೆಂಟ್ಸ್ ಮತ್ತು ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ರಿಕ್ರೂಟ್ ಫಾರ್ ದ JSS ಸ್ಕೂಲ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೋದು ಅಥವಾ GB ಆಫೀಸ್ಗಳಿಗೆ ಇಲ್ಲಿ ಅಕೌಂಟೆಂಟ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಎಲಿಜಿಬಿಲಿಟಿ ನೀವು ನೋಡಬಹುದು. ಡಿಗ್ರಿ ಅಂದರೆ ನೀವು ಪದವಿ ಜೊತೆಗೆ 8ರಿಂದ 10 ವರ್ಷದ ಅನುಭವ ಹೊಂದಿರಬೇಕು. ಜೊತೆಗೆ ನಾಲೆಡ್ಜ್ ಆಫ್ ದ ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು. ಟ್ಯಾಲಿ ಮತ್ತು ಬೋತ್ ಆಫ್ ಇಂಗ್ಲೀಷ್ ನಿಮಗೆ ನಾಲೆಡ್ಜ್ ಇರಬೇಕು. ಜೊತೆಗೆ ಇಲ್ಲಿ ಕನ್ನಡದ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಇರಬೇಕಾಗುತ್ತದೆ. ಏಜ್ ಲಿಮಿಟ್ ನೋಡಬಹುದು. 45 ವರ್ಷದ ಒಳಗಿನ ಅಭ್ಯರ್ಥಿಗಳು ನೀವು ನಿಮ್ಮ ಅಂದರೆ ಬಯೋಡೇಟಾ ಮುಖಾಂತರ ನೀವು ಜೊತೆಗೆ ನಿಮ್ಮ ಇತ್ತೀಚಿನ ಫೋಟೋಗ್ರಫಿ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ 7 ದಿನ ಒಳಗಾಗಿ ನೀವು ದ ಸೆಕ್ರೆಟರಿ JSS GB ಆಫೀಸ್ ವಿದ್ಯಾಗಿರಿ ಧಾರವಾಡ 580004 ಈ ಒಂದು ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇವರು ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಆ ಸಂಸ್ಥೆಯ ಒಂದು ಇಮೇಲ್ ಕೂಡ ಇಲ್ಲೇ ಇದೆ, ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. JHS ಶ್ರೀ ಮಂಜುನಾಥೇಶ್ವರ MCA ಇನ್ಸ್ಟಿಟ್ಯೂಟ್ ವತಿಯಿಂದ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಜನತಾ ಶಿಕ್ಷಣ ಸಮಿತಿಯ ಒಂದು ಸಂಸ್ಥೆ ಆಗಿದೆ. ಇದು ನೋಡಬಹುದು ವಿದ್ಯಾಗಿರಿ ಧಾರವಾಡದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ. ಜೊತೆಗೆ ಆ ಸಂಸ್ಥೆಯ ಒಂದು ಇಮೇಲ್ ಕೂಡ ಇಲ್ಲಿ ಇದೆ. ಜೊತೆಗೆ ಆ ಸಂಸ್ಥೆಯ ಒಂದು ವೆಬ್ಸೈಟ್ ಕೂಡ ಇಲ್ಲಿ ಇದೆ, ನೋಡಬಹುದು ನೀವು. ಇದರ ಚೇರ್ಮನ್ ಕೂಡ ಡಾಕ್ಟರ್ D ವೀರೇಂದ್ರ ಹೆಗ್ಡೆ ಅವರು ಕೂಡ ಇಲ್ಲಿ ಕಂಡುಬರ್ತಾರೆ. ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂದರೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ಗೆ ಇವರು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಇವರು ಕೇಳ್ತಾ ಇದ್ದಾರೆ. MCA ಅಥವಾ MTech ಅಥವಾ ನೆಟ್ ಅಥವಾ SLET ಅಥವಾ PhD ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಸ್ಯಾಲ್ರಿಯನ್ನು ಕೂಡ ಗಮನಿಸಬಹುದು. ಅಟ್ರಾಕ್ಟಿವ್ ಸ್ಯಾಲ್ರಿ ಕಮ್ಯುನಿಕೇಷನ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ ಅಂದರೆ ನಿಮಗೆ ಉತ್ತಮವಾದ ಸಂಬಳವನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ವಿದ್ಯಾರ್ಹತೆ ಮೂಲಕ ನೀವು ಆ ಒಂದು ಸಂಸ್ಥೆಯ ಇಮೇಲ್ಗೆ ನೀವು
JSSMMMCA@gmail.comಗೆ ನಿಮ್ಮ ಇತ್ತೀಚಿನ ಒಂದು ಬಯೋಡೇಟಾ ಮತ್ತು ಫೋಟೋವನ್ನು ಹಾಕಬೇಕು. ನೀವು ಡೈರೆಕ್ಟರ್ JSS ಶ್ರೀ ಮಂಜುನಾಥೇಶ್ವರ್ MCA ಇನ್ಸ್ಟಿಟ್ಯೂಟ್ ವಿದ್ಯಾಗಿರಿ ಧಾರವಾಡ, ಈ ಒಂದು ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ 4 so as to reach ಅಂದರೆ 16/10/2025 ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಯಾಕೆಂದರೆ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ನಾನು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಮೇಲೆ ನಾನು ತಗೊಳ್ಬೇಕಾಗಿತ್ತು. ಅದಕ್ಕೆ ಈಗ ನೆಕ್ಸ್ಟ್ TET ಎಲ್ಲ ಮಾಡಿ ಅದನ್ನು ಆದಷ್ಟು ಬೇಗ ತಗೊಳ್ತಕ್ಕಂಥ 5,000 ಚಿಲ್ಲರೆ ಅನುದಾನಿತ ಶಾಲೆ, ಒಂದು 13,000 ಚಿಲ್ಲರೆ ಸರ್ಕಾರಿ ಶಾಲೆಯಲ್ಲಿ ನನಗೆ ಅದು ಅರ್ಜೆಂಟ್ ಬೇಕಾಗಿದೆ. ಮತ್ತು ಕನ್ನಡ ಮಾಧ್ಯಮಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯತೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಸೆ ಇದೆ. ಅದು ನೆಕ್ಸ್ಟು ಅದನ್ನು ತಗೊಳ್ತೀವಿ. ಆದರೆ ಅನುದಾನಿತ ಶಾಲೆಗೆ ಏನು 2016ವರೆಗೂ ಗ್ರ್ಯಾಂಟ್ ಇನ್ ಏಡ್ವರೆಗೂ ಇತ್ತು, ಅದನ್ನು ಇವತ್ತುವರೆಗೂ ನಾವು ತೊಗೊಂಡಿಲ್ಲ. ಟೀಚರ್ಸ್ ರಿಕ್ರೂಟ್ಮೆಂಟ್ ಅವರಿಗೆ 20ವರೆಗೂ ನಾವು ಆಗಲೇ ಮಾಡಿದ್ದೀವಿ. ನಾವು ಬಂದು 2.5 ವರ್ಷ ಆದ್ರೂ 5 ವರ್ಷದ್ದು ಓಪನ್ ಅಪ್ ಮಾಡಿದ್ದೀವಿ. ನೆಕ್ಸ್ಟ್ ಇಯರ್ಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 2005 ನಾನು ಕೇಳಿದ್ದೀನಿ. ಈವನ್ 5 ವರ್ಷ ಕೊಟ್ಟರೇನು ಒಂದೊಂದು ಹಂತಕ್ಕೆ ಸ್ವಲ್ಪ ಸಹಕಾರ ಆಗುತ್ತೆ. ಯಾಕೆಂದರೆ ಕೆಲವರೆಲ್ಲರೂ ಕನ್ನಡ ಮಾಧ್ಯಮವನ್ನು ಗ್ರ್ಯಾಂಟ್ ಇನ್ ಏಡ್ ಸಿಗ್ಬೋದು ಅಂಥೇಳಿ ಕೆಲವ್ರು ಮಾಡಿದ್ದಾರೆ. ಬಟ್ ಇದು ಹಿಂದಿನ ಸರ್ಕಾರದವ್ರು ಮಾಡಿಬಿಡ್ಬೇಕಾಯ್ತು. ಅವಾಗ ಸ್ಟ್ರೀಮ್ಲೈನ್ ಆಗಿದ್ರೆ ಚೆನ್ನಾಗಿರೋದು. ಬಟ್ ಮಕ್ಕಳ ಸಂಖ್ಯೆ ಇದೆಲ್ಲ ಕ್ಯಾಪ್ ಎಲ್ಲ ಇರೋದ್ರಿಂದ ಅವ್ರಿಗೂ ಪಾಪ ಕೆಲವರಿಗೆಲ್ಲ ಕಷ್ಟ ಆಗ್ತಾಯಿದೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತಾರೆ. ಇದನ್ನೆಲ್ಲದನ್ನು ನೋಡಿಕೊಂಡು ಎಷ್ಟು ಮಟ್ಟಿಗೆ ನಮಗೆ ಹೊರೆ ಪ್ರಶ್ನೆ ಇಲ್ಲ. ಕನ್ನಡದ ಶಾಲೆ ಬಗ್ಗೆ ನಾನು ಹೊರೆ ನೋಡೋದೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರಾಗಿ ಹೇಳಿದ್ದಾರೆ. ನಾವು ಈಗ ಸಬ್ಮಿಟ್ ಮಾಡಿದ್ದೀವಿ. ಅವ್ರು ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಒಂದು ಸಹಕಾರ ಎಸ್ಪೆಷಲಿ ಫಾರ್ ಗ್ರ್ಯಾಂಟ್ ಇನ್ ಏಡ್ನ ವಿಸ್ತರಣೆ ಮಾಡೋದಕ್ಕೆ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ನೆಕ್ಸ್ಟ್ ಇಯರಿಗೆ ಅದು ನೆಕ್ಸ್ಟ್ ಬಜೆಟಿಗೆ ಬರಬೇಕು.